ಈಗ ನಾವು ಯೋಚನೆ ಮಾಡಬೇಕೇನು ಅಂದರೆ ನಮಗೆ ಇಲ್ಲಿ ಇದು ಈ ಪ್ರಪಂಚ, ಈ ಭೂಮಿ, ಭೂಲೋಕ ನಮ್ಮದು ಒಂದೇ ಅಲ್ಲ, ಇಂಥ ಒಂದು ಕೋಟಿ ಇದಿದೆ. ಎಲ್ಲ ಭೂಲೋಕನೂ ಆಳುವಂಥ ಶಕ್ತಿ ದಾತ ಒಬ್ಬಿದ್ದಾನೆ. ಅವನ ನಿಯಮ ಏನಿದೆಯೋ ಅವನ ಜಡ್ಜ್ಮೆಂಟ್ ಏನಿದೆಯೋ ಅದೇ ನಡೆಯೋದು, ಬೇರೆ ನಡೆಯಲ್ಲ ರೀ. ಈ ಪುಸ್ತಕ ಪೊಲಿಟಿಕ್ಸ್ ಮಾತಾಡೋದಾದರೆ ಸರ್, ನಮ್ಮ ಜನನೂ ಎಷ್ಟರ ಮಟ್ಟಿಗೆ ಸರಿ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂತ ಹೇಳಿದರೆ ದುಡ್ಡು ತೊಗೊಂಡು ಓಟ್ ಮಾಡ್ತಾರೆ, ಅಂದರೆ ದುಡ್ಡು ಇಸ್ಕೊಂಡು ಓಟ್ ಮಾಡ್ತಾರೆ, ಆಮೇಲೆ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಸುಮ್ಮನೆ ಇರ್ತಾರೆ. ಇದು ದೊಡ್ಡ ರೇಟು. ನಿಮ್ಮ ಹತ್ರ ಜೋಬಲ್ಲಿ ದುಡ್ಡಿದೆ, ನನ್ನ ಹತ್ರ ಜೋಬಲ್ಲಿ ದುಡ್ಡಿದೆ, ಅವನ ಹತ್ರ ದುಡ್ಡಿಲ್ಲ. ಸಿದ್ದರಾಮಯ್ಯ ನಿಮ್ಮಿಬ್ಬರು ದುಡ್ಡನ್ನು ಕಿತ್ತಿ ಅವ್ರ ಜೋಬಿಗೆ ಹಾಕ್ತೀನಿ ಅಂತಾನೆ. ಇದಕ್ಕೇನು ಹೇಳಿರಿ? ನಾನು ದುಡ್ಡ ಇಟ್ಕೊಂಡದ್ದಂಗೆ. ಈಗ ಜಾತಿ ಅಂತ ಹೋಯ್ತೀವಿ, ನೀತಿ ಅಂತ ಹೋಯ್ತೀವಿ. ನೀತಿಗೆಟ್ಟವ ವಲಯ ಆಯ್ತಾನೆ. ಮನುಷ್ಯನ ನೀತಿಗೆಟ್ಟನು ವಲಯ ಮನಸ್ಸು ಮಾಡಿದ್ರೆ ಬ್ರಾಹ್ಮಣ ಹಾಕೋ ಸಾಧ್ಯ ಇದೆ, ಬ್ರಾಹ್ಮಣ ಕೆಟ್ಟೋದ್ರೆ ವಲಯ ಹಾಕೋ ಸಾಧ್ಯ ಇದೆ. ಅದು ಅವ್ರವ್ರ ಕೈನಲ್ಲಿದೆ. ಈಗ ಸರ್ಕಾರ ಎಲ್ಲನೂ ಶುದ್ಧ ಮಾಡ್ತೀನಿ ಅಂತಲ್ಲ, ಎಷ್ಟು ಜನ ಶುದ್ಧ ಮಾಡಿದೆ? ಕಾಯ್ತಾ ಇದ್ರ ಕೈಲಿ. ಸ್ವಾತಂತ್ರ್ಯ ಬಂದಾಗಿನಿಂದ ಅವ್ರು ಗೋರ್ಕೊಂಡು ಹೋದವ್ರು ಅವ್ರು ಬಿಟ್ಬಿಡಿ, 800 ವರ್ಷ 180 ವರ್ಷ ಅವ್ರು ಬಿಸಾಕಿ, ಈ ನಮ್ಮಲ್ಲೇ ಸ್ವಾತಂತ್ರ್ಯ ಬಂದಮೇಲೆ ಎಷ್ಟು ಜನ ಏನು ಕೈ ಕಾಲು ಕಟ್ಟು ಹಾಕಿದ್ದಾರೆ ಎಲ್ಲರಿಗೂ. ನೀನು ಇದು ಊಟ ಮಾಡು, ನೀನು ಇದು ಊಟ ಮಾಡು ಅಂತ. ಈಗ ದುಡಿಯೋನು, ಸಂಪಾದನೆ ಮಾಡೋನು, ಬಡವ ತಿನ್ನು ಕಿತ್ತು ಭಿಕ್ಷಿಕ್ನೂ ಜೀವನ ಮಾಡ್ತಾನೆ. ಈಗ ಮೊನ್ನೆ ನಮ್ಗೆ ಬಡವರ ಒಂದು ಬಡತನನೇ ಬಂಡವಾಳ ಮಾಡ್ಕೋತಿದ್ದಾರೆ ರಾಜಕಾರಣಿಗಳು ಅಂತ. ಅದಕ್ಕೆ ನಾವು ಹೇಳೋದು ಸತ್ಯಂ ಧರ್ಮಂ ಜಯತೆ ಅನ್ನೋ ವಿಚಾರ ಇದೆಯಲ್ಲ, ಇದು ಎಲ್ಲದೂ ಅದರಲ್ಲಿ ಬರ್ತದೆ. ಎಲ್ಲದುವೆ ಎಲ್ಲ ಅಲ್ಲಿ ದೇವತೆಗಳುವೆ. ಈ ಭೂಮಿನ ಶಕ್ತಿಗತವಾಗಿ ಇಂಥ ಭೂಮಿಗಳು ಒಂದು ಕೋಟಿ ಇದೆ. ಇದು ಒಂದೇ ಅಲ್ಲ ಭೂಗ್ರಹ. ನಮ್ಮ ಪ್ರಧಾನಿ ಒಬ್ಬನೇ ಅಲ್ಲ ಇರೋದು, ನಮ್ಮ ಪ್ರಧಾನಿ ಅಂತವ್ರು ಕೋಟಿಗಟ್ಟಲೆ ಇದ್ದಾರೆ. ನಮ್ಮ ಪ್ರಧಾನಿ ಒಬ್ಬನೇ ಅಂತ ನಾವು ಹೇಳ್ಕೊತೀವಿ. ಇಡೀ ಪ್ರಪಂಚಕ್ಕೆ ಒಬ್ಬನೇ ಅಂತ ನಾನು ಹೇಳ್ತೀನಿ. ಅದಕ್ಕೆ ನೀವು ಹೇಳಿರಿ, ನೀವು ಹೇಳೋದಿಲ್ಲ. ಈಗ ಮೋದಿನ ನಾನೇನು ಹೇಳ್ತೀನಿ ಅಂದರೆ ನನ್ನ ಮನಸ್ಸಿಗೆ, ನನ್ನ ಆತ್ಮಕ್ಕೆ ಹಿಡ್ದಿರೋದ್ರಿಂದ ಇಡೀ ಪ್ರಪಂಚಕ್ಕೆಲ್ಲ ಅವನೇ ಒಬ್ಬನೇ ಪ್ರಧಾನಿ. ಒಬ್ಬರಲ್ಲೂ ಒಂದೊಂದು ಅಭಿಪ್ರಾಯ ಇರ್ತದೆ. ನಾವು ಸತ್ಯಾಂಶ ಮಾತಾಡಬೇಕು. ನಾವು ಸತ್ಯ ಬಿಟ್ಟ ಅಂದರೆ ಆ ಮಾತಿಗೆ ಬೆಲೆ ಇಲ್ಲ. ಮನುಷ್ಯನಿಗೆ ಒಂದು ಬೆಲೆ ಇದೆ. ಮನುಷ್ಯ ದೈವಮಾನವ. ಅವನಿಗೆ ಎಲ್ಲ ಬುದ್ಧಿಶಕ್ತಿನೂ ಅವನ ಹತ್ರ ದೇವ್ರು ಕೊಟ್ಟು ಅವನ್ನ ಇಲ್ಲಿ ಈ ಭೂಮಿ ಮೇಲೆ ಬಿಟ್ಟಿರೋದು. ಈ ಮನುಷ್ಯರೇ ಇಲ್ಲದೆ ಹೋದ್ರೆ ಈ ಭೂಮಿ ಸ್ವರ್ಗ ಆಗ್ತದೆ. ಅದು ಗೊತ್ತೇ ನಿಮಗೆ? ಬೇರೆಯವ್ರು ಯಾರು ಮಾತಾಡಿದ್ರು ಒಪ್ಪರೆ ನಾನು ಒದಿರಲ್ಲ ಅವನಿಗೆ ಅಂತಾರೆ. ಈಗ ಭೂಮಿ ಮೇಲೆ ಏನೂ ಇಲ್ಲದೆ ಪ್ರಾಣಿ ಪಕ್ಷಿ ಅದಕ್ಕೆ ಸಂಬಂಧಪಟ್ಟ ಅಷ್ಟು ಮನುಷ್ಯ ಅನ್ನೋ ಒಂದು ಪ್ರಾಣಿ ಇಲ್ಲದೆ ಹೋದರೆ ಈ ಭೂಮಿ ಹೆಂಗಿರ್ತದೆ ಗೊತ್ತೇ? ಸ್ವರ್ಗ ಆಯ್ತದೆ. ಅವತ್ತೇ ಸ್ವರ್ಗ. ನೀವು ಅದು ಬಾಕಿ ವಿಷಯ ಅದೇನು ನೀವು ಆಮೇಲೆ ಆಲೋಚನೆ ಮಾಡಿ. ನನ್ನ ಸುಳ್ಳೋ ತಪ್ಪೋ ನನಗೆ ಹಂಗೆ ಅನಿಸುತ್ತೆ. ನಾನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿದ್ದು ನಾನು ಒಂದು 37 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಈಗ 23 ವರ್ಷ ಆಗೋಯ್ತು. ನನ್ನ ಶಕ್ತಿ ಹಂಗೆ ಹೇಳ್ತಾನೆ, ನನ್ನ ಬುದ್ಧಿ ಹಂಗೆ ಹೇಳ್ತದೆ. ಎಲ್ಲರಿಗೂ ಹೇಳಬೇಕು ಅಂತ ಹೇಳೋಕ್ಕಾಗ್ತದೆ? ಹೇಳೋಕ್ಕಾಗಲ್ಲ. ಈಗ ನಾನು ಹೇಳಿದ್ನಲ್ಲ, ಕೂಲಿಗೆಟ್ಟು ಹೋದರೆ ಅವನು ವಲಯ ಆಯ್ತಾನೆ. ಅವನು ಬ್ರಾಹ್ಮಣ ಮನಸ್ಸು ಮಾಡ್ಬೇಕಾದ್ರೆ ವಲಯ ಬ್ರಾಹ್ಮಣ ಆಗೋಕ್ಕೆ ಸಾಧ್ಯ ಇದೆ. ಇದು ಜಾತಿ ಇಲ್ಲವೇ ಇಲ್ಲ. ಜಾತಿ ಅನ್ನೋದು ಇಲ್ಲವೇ ಇಲ್ಲ. ಮನುಷ್ಯ ಜಾತಿ, ಅವು ಪ್ರಾಣಿ ಪಕ್ಷಿ, ಅವು ಜಾತಿ. ಹಂಗೆ ನೋಡೋಕೆ ಹೋದರೆ ಈ ಭೂಮಿಗೆ ಕಲ್ಲು ಬಾಂದು ಇದು ನಂದೇಶ ಅಂತ ಹೇಳ್ತಾರೆ, ಬೋರಿ ಸುಳ್ಳು. ಇದಕ್ಕೆ ಸೂರ್ಯ ಅವನಿಗೇನು ನಾವೇನು ದುಡ್ಡು ಕೊಡಲ್ಲ, ಸಾಕೊಂಡಿಲ್ಲ ಅವನ್ನ. ಗಾಳಿಗೇನು ದುಡ್ಡು ಕೊಡಲ್ಲ, ಭೂಮಿಗೇನು ದುಡ್ಡು ಕೊಡಲ್ಲ, ಯಾರನ್ನೋ ಸಂಬಳಕ್ಕೆ ಇಟ್ಕೊಂಡಿಲ್ಲ. ಅವ್ರ ಕೆಲಸ ಮಾಡ್ತಾನೇ ಇರ್ತವೆ, ನಿರಂತರವಾಗಿ ಮಾಡ್ತವೆ. ನಾವು ಮಾಡೇವೆ. ನಾವು ಅಲ್ಲಿ ಅವನು ಇಟ್ಟಿಗಿದ್ನ ಅವನ ಮೇಲೆ ಊಟ ಕೊಡ್ತಾನೆ, ದುಡ್ಡು ಎಷ್ಟು ಕೊಡ್ತಾನೆ, ಸಾಲಲ್ಲ ಕಳ 10 ಸಾಲ ಅಂತ ಹುಡುಕ್ತಾ ಇರ್ತೀವಿ. ಅದಕ್ಕೆ ಅದೇನಿಲ್ಲ. ಪಂಚಭೂತಗಳು ಅದ್ರ ಕೆಲಸ, ಅವೇನು ಮಾಡಬೇಕೋ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.